ಇದೇ ಇದ್ದರೂ ದುಡ್ಡಿದ್ದವರು ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಕಲಿತಾರೆ, PLD ಆಗಿರ್ಬೋದು, ಆಲಮ್ಮಿನ ಆಗ್ಬೋದು, ಇಂಥಲ್ಲೆಲ್ಲ ಕಡೆ. ಬಟ್ ಇಲ್ಲೇನಾಗಿದೆ, ನಮಗೆ ಬಡ ದಲಿತ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಕುಟುಂಬದಂಥ ಬಂದಂಥವರಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ನಾವು ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತೆ. ಇದ್ದಂಥ ಕಾಲೇಜುಗಳಲ್ಲಿ ಪ್ಯಾರಾಮೆಡಿಕಲ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಇಲ್ಲಿ ಏನು ನಡೀತಾ ಇದೆ ಅಂದರೆ ಒಂದು ಶಿಕ್ಷಣವನ್ನು ಮಾರಿಕೊಳ್ಳುವಂಥ ವ್ಯಾಪಾರೀಕರಣ ನಡೀತಾ ಇದೆ. ಶಿಕ್ಷಣದಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ, ಪ್ಯಾರಾಮೆಡಿಕಲ್ ಅಂದರೆ ಒಂದು ಸಣ್ಣ ಮಟ್ಟದಲ್ಲಿ ನರ್ಸಿಂಗ್ ಕಾಲೇಜು, ಅಲ್ಲಿ ಏನು ನಡೀತಾ ಇದೆ ಅಂದರೆ 200 ಸೀಟ್ ಹುಡುಗರಿಗಿದ್ರು, ವಿದ್ಯಾವಂತರಿಗೆ ಅವಕಾಶ ಇದ್ದರು. ಒಬ್ಬನಿಗೆ ವಿದ್ಯಾವಂತರಿಗೆ ಸಣ್ಣಮ್ಮ ಎಂಬ ಅಲ್ಲಿ ಪ್ರಾಂಶುಪಾಲರು, ಅದರ ಮುಖ್ಯಸ್ಥರು, ಪ್ಯಾರಾಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಂಥ ಸಣ್ಣಮ್ಮನವರು ಯಾವ ಹುಡುಗರು ಅಟೆಂಡೆನ್ಸ್ ಇರುವುದಿಲ್ಲ, ಪ್ರೆಸೆಂಟೇಷನ್ ನಿಮ್ಮದು ಇಲ್ಲ, ನಿಮಗೆ ನೀವು ಎಕ್ಸಾಮ್ ಕೊಡೋಕ್ಕಾಗಲ್ಲ ಅಂಥೇಳಿ ಅವ್ರನ್ನ ಹೆದರಿಸಿ ಬದರಿಸಿ ಅವರಿಂದ 2,500ರಿಂದ 4,500 ತನಕ ಕಲೆಕ್ಟ್ ಮಾಡಿದ್ದಾರೆ ಹಣವನ್ನು. ಇದು ಅನ್ಯಾಯ. ದೊಡ್ಡ ಪಾಪ ಬಡ ಮಕ್ಕಳು ಎಲ್ಲಿಂದ ಕೊಡಬೇಕು ಇವರಿಗೆ? ತಾವು ಸರ್ಕಾರಿ ನೌಕರಸ್ಥರಾಗಿ ಬಡ ಮಕ್ಕಳಿಂದ 2,000ರಿಂದ 3,500 ರೂಪಾಯಿ ತನಕ ನೀವು ದುಡ್ಡನ್ನು ಕಿತ್ಕೊಳ್ತಿದ್ದಾರೆ. ನಿಮಗೆ ನಾಚಿಕೆ ಆಗಬೇಕು ಸಣ್ಣಮ್ಮನವರೇ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಹನುಮಂತ ಅಂತೇಳಿ BSc ಅಗ್ರಿ ಕಾಲೇಜಲ್ಲಿ, ಅಗ್ರಿ ಅಲ್ಲ, BSc ನರ್ಸಿಂಗ್ ಕಾಲೇಜಲ್ಲಿ, ಅದು ಸರ್ಕಾರಿ ನಮ್ಮ ಆಸ್ಪತ್ರೆಯಲ್ಲಿರುವಂಥ ಒಂದು ಕಾಲೇಜು. ಅಲ್ಲಿ ಏನಾಗದ, ಹೆಚ್ಚುವರಿ ಸೀಟ್ ಒಂದು 10 ಸೀಟ್ಗಳು ಇರ್ತಾವೆ. ಕೌನ್ಸಿಲಿಂಗ್ ಆಗಿ ಉಳಿದಂಥ 10 ಸೀಟ್ಗಳನ್ನು ಅಲ್ಲಿದ್ದಂಥ ಮುಖ್ಯಸ್ಥರಿಗೆ, ಹನುಮಂತನಿಗೆ, ಅವರಿಗೆ ಅಧಿಕಾರ ಕೊಟ್ಟಿರ್ತಾರೆ, ಯಾರು ತುಂಬಿಕೊಡ್ರಿ ನೀವು ಮೆರಿಟ್ ಲಿಸ್ಟ್ ಮೇಲೆ ಅಂತೇಳಿ. ಸೊ ಅದನ್ನೇನು ಮಾಡ್ತಾ ಇದ್ದಾರೆ, ಹನುಮಂತನವರು ಮೆರಿಟನ್ನು ಬಿಟ್ಟು ತಮಗೆ ಯಾವ್ದು ಬೇಕು ಕ್ಯಾಂಡಿಡೇಟನ್ನು, ಅಂಥ ಕ್ಯಾಂಡಿಡೇಟ್ಗಳನ್ನು ಒಂದು ಸೀಟನ್ನು ಮಾರಿಕೊಂಡು ಆ ಸೀಟನ್ನು ತಮಗೆ ಬೇಕಾದಂಥ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿರ್ತಾರೆ. ಇದು ಅಕ್ಷಮ್ಯ ಅಪರಾಧ. ಈ ಸಣ್ಣಮ್ಮ ಮತ್ತು ಹನುಮಂತವನ್ನು ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ, ಸರ್ಕಾರಿ ಕಾಲೇಜುಗಳಿದ್ದಂಥ ಅವ್ರು ಕೂಡಲೇ ಅವರನ್ನು ವಜಾಗೊಳಿಸಬೇಕು. ಮತ್ತು ನಾವು ಈ ಮುಖಾಂತರ DC ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದೇನಾದರೂ ಅವರು ವಜಾ ಆಗದೇ ಇದ್ದರೆ ಮುಂದಿನ ರೂಪದಲ್ಲಿ ಕಾಲೇಜನ್ನು ಅಲ್ಲಿ ಇದ್ದಂಥ ಸರ್ಕಾರಿ ಹಾಸ್ಪಿಟಲ್ ಕಾಲೇಜನ್ನು ಅಲ್ಲಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ನಲ್ಲಿ ನಾವು ಎಕ್ಸಾಮನ್ನು ಹುಡುಗರು ಸುಚಿತವಾಗಿ ನಡೀಲಿ ಅಂತ ಹೇಳ್ತಾ ಇದ್ದೇವೆ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿರೋಂಥ DSO ಅವರು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಇದರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲದೆ ಹೋದರೆ ನಾವಾಯಿತು ಬಹುಜನ ದಲಿತ ಸಂಘರ್ಷ ಸಮಿತಿ, ದಲಿತ ಸೇನೆ ಮತ್ತು JB ವೇದಿಕೆ ಎಲ್ಲ ಮುಖಂಡರಿದ್ದಾರೆ, ನಮ್ಮದೆಲ್ಲ ಒಕ್ಕೂಟದಿಂದ ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಇದನ್ನು ಹೋರಾಟವನ್ನು ಬರುವಂಥ ದಿನಗಳ ಇನ್ನೂ ಉಗ್ರ ರೂಪ ತಾಳತ್ತು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಅವರು ಅಲ್ಲಿ ಇದ್ದಂಥ ಟೋಟಲು 200 to 400 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅಲ್ಲಿ ಇದ್ದಂಥ ಹುಡುಗರಿಗೆ ಯಾವ ಥರ ಮಾಡ್ತಾರಪ್ಪ ಅಂದರೆ, ಇವರು ಯಾರು ಇರ್ರೆಗ್ಯುಲರ್ ಇರ್ತಾರಲ್ಲ ಕೆಲವೊಂದು ಹುಡುಗರು, ಅಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ, ನೀವು ಹಾಲ್ ಟಿಕೆಟ್ ತೊಗೊಳ ಪ್ರತಿಯೊಬ್ಬರು ಕೊಡಲೇಬೇಕು, ಹಾಲ್ ಟಿಕೆಟ್ ಇಷ್ಟು ಅಮೌಂಟ್ ಕೊಟ್ಟಾಗೆ ಹಾಲ್ ಟಿಕೆಟ್ ಕೊಡ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ಹುಡುಗರು ಬಂದ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಆ ಹುಡುಗರ ಕಡೆಯಿಂದ 2,500ರಿಂದ ಪ್ರೆಸೆಂಟ್ ಇದ್ದವ್ರಿಗೆ 2,500 ರೂಪಾಯಿ ತೊಗೋತಾ ಇದ್ದಾರೆ. ಏನು ಅಬ್ಸೆಂಟ್ ಇರ್ತಾರಲ್ಲ, ಡೈರೆಕ್ಟ್ ಎಕ್ಸಾಮ್ ಬರ್ತಾರಲ್ಲ, ಅವರಿಗೆ 4,500 ಅಂತ ತೊಗೋತಾ ಇದ್ದಾರೆ. ಈಗ ಪ್ರಿನ್ಸಿಪಾಲ್ ಬಗ್ಗೆ ಏನಾದರೂ ಶಿಕ್ಷಣಾಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಅಥವಾ ವಿದ್ಯಾರ್ಥಿಗಳ ಪಾಲಕರು? ವಿದ್ಯಾರ್ಥಿಗಳು ನಮ್ಮ ಜೊತೆ ಬಂದರು. ಯಾಕಂದರೆ ಹೋರಾಟಗಾರ ಹತ್ರ ಬರ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಒಂದು ಹೆದರಿಕೆ, ಅವರು ನಮಗೆಲ್ಲ ರೈಟಿಂಗ್ದಲ್ಲಿ ಬರೆದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ, ಆ ಹುಡುಗರಿಗೆ ನಮಗೆ ನಾವು ಅಲ್ಲೇ ಓದ್ತಿರ್ತೀವಲ್ಲಪ್ಪ, ನಮಗೇನಾದರೂ ಮಾರ್ಕ್ಸ್ ಕಟ್ ಆಗ್ಬೋದು, ನಮ್ಮ ಶಿಕ್ಷಣಕ್ಕೆ ಏನಾದರೂ ತೊಂದರೆ ಆಗ್ಬೋದು ಅಂತೇಳಿ ಅವರಿಗೆ ಗೊತ್ತಾಗದಂಗೆ ನಮಗೊಂದು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ. ಆ ಮುಚ್ಚಳಿಕೆಯನ್ನು ನಾವು ಯಾವುದೇ ಕಾನೂನು ಹೋರಾಟಕ್ಕಾದರೂ ಅದನ್ನು ನಾವು ಎಲ್ಲಿ ತೆಗಿಬೇಕು ಅಲ್ಲಿ ತೆಗಿತಾ ಅಂತ ಹೇಳ್ತೀವಿ. ವಿಡಿಯೋ ಏನಾರು ಅದಾವೆ ಅಂದರೆ ವಿಡಿಯೋ ಇದೆ, ಆಡಿಯೋ ಇದೆ ಮತ್ತು ನಮಗೆ ರೈಟಿಂಗಲ್ಲಿ ಬರೆದುಕೊಂಡಂಥ ವಿದ್ಯಾರ್ಥಿಗಳ ಮಾಹಿತಿ ಇದೆ. ವಿಡಿಯೋ ಮತ್ತು ಆಡಿಯೋ ತೋರಿಸ್ಬೋದು. ವಿಡಿಯೋ ಆಡಿಯೋನ ನಾವು ಇಲ್ಲಿ ಆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಕ್ಸಾಮ್ ನಡೀತಾ ಇದ್ದಾವೆ. ಸೊ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮುಗಿಯೋವರೆಗೆ ನಾವು ಅದನ್ನೇನೋ ಡಿಸ್ಪ್ಲೇ ಮಾಡೋಂಗಿಲ್ಲ.
ಎಕ್ಸಾಮ್ ಮುಗಿದ ಮೇಲೆ ನಾವು ಖಂಡಿತವಾಗ್ಲೂ ಅದನ್ನು ನಾವು ಅಮೌಂಟ್ ತೊಗೊಂಡಿದ್ದು ವಿಡಿಯೋಸ್ ಏನು ಅಡ್ವಾನ್ಸು ಅಮೌಂಟ್ ತೊಗೊಂಡಿದ್ದನ್ನ ಮುಖಾಂತರ ಹೇಳಿದ್ದಾರೆ ಬಾಯಿ ಅಂದರೆ ಯಾರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅಥವಾ ಏನು ಇವರು ಸ್ಟೂಡೆಂಟ್ ಹೇಳಿದ್ದಾರೆ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಮತ್ತು ಇವರು ಸಣ್ಣಮ್ಮನವ್ರು ಏನು ಹೇಳ್ತಾ ಇದ್ದಾರೆ ಆ ಹಣವನ್ನು ನಾವು ಕೇಳಿದಾಗ ಆ ಹಣ ನಾವು ಕಲೆಕ್ಟ್ ಮಾಡಲ್ಲ ವಿದ್ಯಾರ್ಥಿಗಳೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಕೊಟ್ಟರು. ಇಲ್ಲ ಸರ್, ಈಗ ಅವ್ರು ಕೇಳಿದ ಆಡಿಯೋ ಇದೆಯಲ್ಲ, ಏನು ಇವ್ರು ಮಾತಾಡಿದ ಸ್ಟೂಡೆಂಟ್ ಮಾತಾಡಿದ ಆಡಿಯೋ ಇದೆ. ಸ್ಟೂಡೆಂಟ್ ಯಾರು ಮಾತಾಡಲ್ಲ. ಸ್ಟೂಡೆಂಟ್ ಮಾತಾಡೋಕೆ ಅವ್ರು ಆಡಿಯೋ ವಿಡಿಯೋ ಭಾಳ ಸಣ್ಣ ಇದ್ದಾರೆ. ಅವ್ರ ಕಡೆ ಕ್ಯಾಶ್ ತೊಗೋತಾರೆ ಬೈ ಹ್ಯಾಂಡ್ ವಿದೌಟ್ ಎನಿ ಫೋನ್ಪೇ ಆ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಕೊಡಾಕತ್ತಿದ್ದವರು ಏನು ವಿಡಿಯೋ ಏನು ಕೊಡಕತ್ತಾರ ತೊಗೊಳಕತ್ತಾರ ಅಂತ ಎಲ್ಲ ನಮ್ಮ ಕಡೆ ಇದೆ. ಅದನ್ನು ನಾವು ಎಕ್ಸಾಮ್ ಆದಮೇಲೆ ನಾವು ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಹೌದು ಸರ್, ತಮ್ಮ ಹೆಸರು ಸರ್? ರಾಜಶೇಖರ್ ಕುದ್ರಿ, ಬಹುಜನ ದಲಿತ ಸಂಘರ್ಷ ಸಮಿತಿ ಉಪಾಧ್ಯಕ್ಷರು, ಸರ್ಕಾರ ಅಧ್ಯಕ್ಷ ಉತ್ತರಾಖಂಡ ಅಧ್ಯಕ್ಷರು, ಬಿಜೆಪಿ. ವಿಜಯ್.